ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಾಲರಾಜು ಅಂತ. ನಮ್ಮೂರ್ ಇಟ್ನಳ್ಳಿ ಕೊಪ್ಪಲು ಅಂತ. ಅದನ್ನು ಫೇಮಸ್ ಮಾಡವ್ರೆ. ಹೆಂಗೆ? ಬಿಲ್ಲಿಗೆ ಇದ್ರಲ್ಲಿ ಬಿಗ್ ಬಾಸ್ ಶೋ ನಲ್ಲಿ ಅವ್ರ ತಂದೆ ತಾಯಿ ಹೋಗಿದಾಗ ಮಟನ್ ಎಲ್ಲಿಂದ ತಂದ್ರಿ, ಇಟ್ನಳ್ಳಿ ಕೊಪ್ಪಲಲ್ಲಿ ತಂದ್ರ ಅಂತ ಅವರೇ ಹೇಳಿದ್ರು. ಅಂದ್ರೆ ಇಟ್ನಳ್ಳಿ ಕೊಪ್ಪಲು ಮಟನ್ಗೆ ಫೇಮಸ್. ಮಟನ್ಗೆ ಸ್ವಲ್ಪ ಫೇಮಸ್ ನಮ್ಮೂರು. ಏನ್ ಫೇಮಸ್ ಅಲ್ಲಿ? ಮಟನ್ ಮರಿಗಳು ಚೆನ್ನಾಗಿ ಕೊಯ್ತಾರೆ. ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಅಲ್ಲಿಗೆ ಬಂದು ಮಟನ್ ತಗೋತಾರೆ. ಅಂದ್ರೆ ಇವ್ರು ಹೋಗಿ ಯಾವ್ದೇ ಫಂಕ್ಷನ್ ಆಗ್ಲಿ ಒಳ್ಳೆ ಆರ್ಡರ್ ಕೊಟ್ಟು ಎಷ್ಟ್ ಕೆಜಿ ಬೇಕಾದ್ರು ಎಷ್ಟ್ ಟನ್ ಬೇಕಾದ್ರು ಅಲ್ಲಿಂದ ಸಪ್ಲೈ ಮಾಡ್ತೀವಿ. ನಾವು ಇಟ್ನಳ್ಳಿ ಕೊಪ್ಪಳ ಮಾಡ್ತಾರೆ. ಅಂದ್ರೆ ನಾವು ಇಟ್ನಳ್ಳಿ ಕೊಪ್ಪಳ ಒಂದ್ ರೀತಿ ಪ್ರಮೋಷನ್ ಮಾಡ್ಬಿಟ್ಟ ಗಿಲ್ಲಿ ಅವರು ನಮ್ಗೆ ಆಗಲ್ಲ ಖುಷಿ. ಯಾವ ವಾಟ್ಸ್ಆಪ್ ಅಲ್ಲಿ ನೋಡಿ, ಯಾವ ಫೇಸ್ಬುಕ್ ಅಲ್ಲಿ ನೋಡಿ ಅದೇ ಅರ್ಧ ಬಿಡದೆ. ನಮ್ಮೂರ ಹೆಸರು ಕೊಪ್ಪಳಿ ಮಾಂಸ ಅಂತ ಅಂದ್ರೆ ಫುಲ್ ಫೇಮಸ್. ಅವ್ರ ತಾಯಿನೂ ಅದ್ರ ಬಗ್ಗೆ ಮಾತಾಡ್, ನಾಟಿ ಮರಿ ಇರ್ಬೋದು, ಯಾವ್ದೇ ತರದ ಇದಾದ್ರೂ ಮಟನ್ ಒಳ್ಳೆ ಫೇಮಸ್ ಆಗಿದೆ. ಅವ್ರ ತಾಯಿನೂ ಅದ್ರ ಬಗ್ಗೆ ಮಾತಾಡಿದ್ರು. ಅಂದ್ರೆ ನೀವ್ ಹೇಳ್ತಾ ಇರೋದು ಗಿಲ್ಲಿ ನೋಡಕ್ಕೆ, ಗಿಲ್ಲಿ ಫ್ಯಾಮಿಲಿ ವೀಕ್ ಅಲ್ಲಿ ತಂದೆ ತಾಯಿ ಹೋಗಿದ್ದಾಗ ಅವರು ಮಟನ್ ಊಟ ತಗೊಂಡ್ಬಂದಿರು. ಮಟನ್ ಎಲ್ತಂದ್ರಿ, ಇಟ್ನಳ್ಳಿ ಕೊಪ್ಪಳ ತಂದ್ರ ಅಂತ ಅವ್ರು ಕೇಳಿದಾಗ ಅದನ್ನೆಲ್ಲ ನೋಡಿದ್ರೆ ಪರವಾಗಿಲ್ಲ. ಪ್ರತಿಯೊಂದು ಎಪಿಸೋಡ್ ಅಂದ್ರೆ ನೋಡಿ ಅದೊಂದು ಮಾತು ಇಡೀ ಊರವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ. ಖುಷಿ, ಫುಲ್ ಖುಷಿ ಆಯ್ತು. ಅದನ್ನ ಎಲ್ಲ ಅದು ಯಾರು ಮಟನ್ ಕಟ್ ಮಾಡೋಣ ಒಬ್ರ ಅಥವಾ ಏನ? ಅಯ್ಯೋ, ನಮ್ಮಲ್ಲಿ ಒಂದು 7-8 ಅಂಗಡಿಗಳಿವೆ ಮಟನ್ ಸ್ಟಾಲ್ಗಳು. ಅವು ಯಾರು ಎಲ್ಲೆಲ್ಲಿ ಬಗ್ಗೆ ಇಷ್ಟ ಆಗುತ್ತೋ ಅಲ್ಲಲ್ಲಿ ಎಲ್ಲಾ ಅಲ್ಲಿ ಊರಲ್ಲಿ 7-8 ಕಡೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅಂದ್ರೆ ಗಿಲ್ಲಿಗೆ ತುಂಬಾ ಇಷ್ಟ ಅಂತಂದ್ರೆ ಇಟ್ನಳ್ಳಿ ಕೊಪ್ಪಳು ಮಟನ್ ಅದೇ ಇಷ್ಟ. ಅವ್ರಿಗೆ ಅವ್ರ ಬಾಯಲ್ಲಿ ಬಂತಲ್ಲ, ಇದು ಯಾರಿಗೂ ಗೊತ್ತಿರಲಿಲ್ಲ. ಮಟನ್ ಎಲ್ ತಂದ್ರಿ ಅಂದ್ರೆ ಇಟ್ನಳ್ಳಿ ಕೊಪ್ಪಳ ತಂದ್ರ ಅಂತ ಅವರೇ ಕೇಳಿದ್ರಲ್ಲ. ಅಂದ್ರೆ ಇಷ್ಟು ಎಂತ ದೊಡ್ಡ ದೊಡ್ಡ ಶೋಗಳೆಲ್ಲ ಏನೇನೋ ಮಾಡಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂದಿದ್ರು. ಇಲ್ಲಿಗೆ ಇಷ್ಟ ನಿಮ್ಮೂರ್ ಮಟನ್. ಓ, ಅಂದ್ರೆ ಇಟ್ನಳ್ಳಿ ಕೊಪ್ಪಳು ಎಲ್ಲೋ ಹೋಗ್ಬಿಡ್ತು ಬಿಡಿ. ಅದೇ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ? ಖುಷಿ, ಫುಲ್ ಖುಷಿ. ಅಂದ್ರೆ ನೀವು ಡೈಲಿ ನೋಡ್ತೀರಾ ಸರ್ ಬಿಗ್ ಬಾಸ್? ಡೈಲಿ ಬಿಗ್ ಬಾಸ್ ನೋಡ್ತೀವಿ. ಏನ್ ಕಾರಣಕ್ಕೆ ನೋಡ್ತೀರಾ? ಅದೇ ನಮ್ಮ ಎಲ್ಲಾ ಎಪಿಸೋಡ್ ನೋಡ್ಕೊಂಡ್ ಬಂದಿದೀವಿ. ಒಂದೇ ಅಂತಲ್ಲ, ನಾವು ಕಲಾವಿದರಾಗಿ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಾವು ಟಿವಿ ಪ್ರೋಗ್ರಾಮ್ ಎಲ್ಲ ನೋಡ್ತೀವಿ. ಅದ್ರಲ್ಲಿ ಇದು ಒಂದು ಇಷ್ಟಪಟ್ಟು ನೋಡ್ತೀವಿ. ಹಂಗಾಗಿ ಸುದೀಪ್ನವ್ರ ಇದಿರ್ಬೋದು, ವೀಕೆಂಡ್ ನಿರೂಪಣೆ ಅವೆಲ್ಲ ನಮ್ಗೆ ಇಷ್ಟ ಆಯ್ತವೆ. ಇಲ್ಲಿ ಸ್ಪರ್ಧಿಗಳು ಆಟ ಆಡೋದು ಅವೆಲ್ಲ ನಾವು ಫ್ರೀ ಟೈಮ್ ಅಲ್ಲಿ ನೋಡ್ತೀವಿ. ಈಗ ಅಣ್ಣ, ಈಗ ನೀವು 2 ವಿಚಾರ ಚೆನ್ನಾಗಿ ಹೇಳಿದ್ರಿ, ಒಂದ್ ನಾಟಕದ್ದು ಮತ್ತೆ ಈ ಮಟನ್ದು. ಈ ಮಟನ್ ಎಷ್ಟು ಮಾತಾಡ್ರು ಸಾಕಾಯ್ತಲ್ಲ. ಮಟನ್ ಅಂದ್ರೆ ಯಾರಿಗೂ ಕೂಡ ಮಾತೇ ಬರುದಿಲ್ಲ. ಆಮೇಲೆ ಈ ಗಿಲ್ಲಿ ಯಾವ್ದಾರ ಒಂದ್ ಊಟ ಗಿಟ ಪಾರ್ಸಲ್ ಬಂದ್ರೆ ಮಟನ್ ಬಂದಿದ್ದೆ, ಚಿಕನ್ ಬಂದಿದ್ದ ಅಂತ ಹುಡುಕ್ತಾನಲ್ಲ. ಅಷ್ಟೊಂದ್ ತಿಂದ್ರು ಕೂಡ ಏನ್ ತಿಂತಾನೆ? ಆಕ್ಚುಲಿ ನಾವು ಅವರು ಕುರಿ ಮೇಕೆ ಮೇಯಿಸ್ಕೊಂಡ್ ಬಂದಿರುವಂತ ಫ್ಯಾಮಿಲಿ. ಇಲ್ಲೆಲ್ಲ ಮಟನ್ ಚಿಕನ್ ಅಂದ್ರೆ ಎಲ್ಲರಿಗೂ ಇಷ್ಟನೇ, ಎಲ್ಲಾರ್ಗು ಇಷ್ಟನೇ. ಈಗ ನಾನ್ ವೆಜ್ನವ್ರು ಬಿಟ್ರೆ ವೆಜಿಟೇರಿಯನ್ ಎಲ್ಲಾರ್ಗು ಮಟನ್ ಚಿಕನ್ ಅಂದ್ರೆ ಭಾರಿ ಇಷ್ಟನೇ. ಅದ್ರಲ್ಲೂ ಒಳ್ಳೆ ಮಟನ್ ಸಿಗುತ್ತೆ ಅಂದ್ರೆ ಎಲ್ಕ ಇಷ್ಟ ಅಲ್ವಾ? ತಿನ್ನ ಚೆನ್ನಾಗಿರುತ್ತೆ, ಚೆನ್ನಾಗಿರ್ತಾವ. ಅದೇನ್ ತೊಂದ್ರೆ. ಅದಕ್ಕೋಸ್ಕರ ನೋಡಿ, ಇದು ನಮಗೂ ಕೂಡ ಗೊತ್ತಿರಲಿಲ್ಲ. ನಾವ್ ಈ ಕಡೆ ಮೈಸೂರು ಭಾಗದವರಾದ್ರೂ ಕೂಡ ಈ ಇಟ್ನಳ್ಳಿ ಕೊಪ್ಪಲಲ್ಲಿ ಇಂತ ಒಂದು ಮಟನ್ ಸಿಗುತ್ತೆ ಅಂತ ಫೇಮಸ್ ಅದನ್ನ ಗೊತ್ತಿರಲಿಲ್ಲ. ಇಲ್ಲಿಗೆ ಇಷ್ಟ ಆಗದಂದ್ರೆ ಇನ್ ಮುಂದೆ ಎಲ್ಲರೂ ಕೂಡ ಇಟ್ನಳ್ಳಿ ಕೊಪ್ಪಲಿಗೆ ಜನ. ಸುತ್ತಮುತ್ತ ಎಲ್ಲೇ ಫಂಕ್ಷನ್ ಆದ್ರೆ ನಮ್ಮೂರಿಂದ ಮಟನ್ ಹೋಗುದು. ನಾವು ಬೆಂಗಳೂರಿಗೆ ಕಂಟನು ಕಳ್ಸಿದ್ವಿ ನಮ್ ಸ್ನೇಹಿತರಿಗೆ, ಅವ್ರಿಗೆಲ್ಲ ನಮ್ಮೂರಿಂದ ಪಾರ್ಸಲ್ ಕಳ್ಸಿದ್ವಿ ಬೆಂಗಳೂರು ತನಕನು. ಅಲ್ಲ, ಈಗ ಬೆಂಗಳೂರು ಗಂಟ ಕಳ್ಸಿದ್ರಿ, ಈಗ ಕರ್ನಾಟಕದಿಂದ ಎಲ್ಲ ಬರ್ತಾರೆ. ಯಾಕಂದ್ರೆ ಗಿಲ್ಲಿಗೆ ಇಷ್ಟವಾದ ಮಟನ್ ಇಲ್ಲ, ನೀವು ಒದಗಿಸ್ಕೊಡ್ಬೇಕಷ್ಟೇ. ಒದಗಿಸ್ಕೊಡ್ತೀವಿ, ಅದೇನ್ ತೊಂದ್ರೆ ಇಲ್ಲ. ಅಲ್ಲ, ಬರ್ಲಿ, ಅವ್ರಿಗೂ ಹೆಲ್ಪ್ ಆಗ್ಲಿ, ಅವ್ರಿಗೆ ಒಳ್ಳೇದಾಗುತ್ತೆ. ಆದ್ರೆ ಆತ ಒಳಗಡೆನು ಕೂಡ ಅವ್ನ್ ತನ ಬಿಟ್ಕೊಳ್ದೇನೆ ಒಂದ್ ಮೇಂಟೈನ್ ಮಾಡ್ಲಿಲ್ಲ. ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಏನ್ ಹೇಳ್ಬೇಕು ಅದ್ ಮಾಮೂಲಿ ನಾರ್ಮಲ್ ಆಗಿ ಮಾತಾಡ್ತಾರ ಅವ್ರು. ಒಂದ್ ಮೇಂಟೈನ್ ಇನ್ನೊಂದು ಅವೆಲ್ಲ ಏನಿಲ್ಲ. ಇಲ್ಲಿ ಊರಲ್ಲಿ ಹೆಂಗಿದ್ರು ಅದೇ ತರ ನಮ್ ಮಂಡ್ಯ ಭಾಷೆನೆ ಮಾತಾಡ್ಕೊಂಡು ಅದ್ದೂರಿಯಾಗಿ ಅವರು ಪ್ರೋಗ್ರಾಮ್ ನಡ್ಸ್ಕೊಡ್ತಾವ್ರು. ಇನ್ನೊಂದು, ಈಗ ಅವ್ರ ತಾಯಿ ಮತ್ತೆ ತಂದೆ ಇಬ್ರು ಮನೆಗ್ ಹೋದಾಗ ಅವ್ರ ತಾಯಿ ಈಗ ಆಲ್ರೆಡಿ ಮದ್ವೆ ಮಾಡ್ಬೇಕೀಗ, ಬಂದಾಗ ಎಷ್ಟು ಜನ ರೆಡಿ ಇರ್ತಾರೋ ಗೊತ್ತಿಲ್ಲ ಗಿಲ್ಲಿಗೆ. ಅಂತ ಮಗನಿಗೆ ಅವರೇ ಸ್ನಾನ ಮಾಡಿಸಿದ್ರು, ತಲೆಗೆಲ್ಲ ಎಣ್ಣೆ ಹಾಕಿದ್ರು. ಅವ್ರ ಪ್ರೀತಿ ವಿಶ್ವಾಸ ಅಲ್ಲ, ಅಲ್ಲಿ ಬಂದವರೆಲ್ಲರೂ ಕೂಡ ಬೇರೆ ಬೇರೆ ತರ ಏನೋ ಒಂಥರ ಎಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಹಳ್ಳಿಲಿ ಬಿಟ್ಕೊಡ್ಲಿಲ್ವಲ್ಲ. ಹಳ್ಳಿ ತಂದಲ್ಲಿ ಹೆಂಗಿದೆ ಅಂದ್ರೆ ಮಕ್ಕಳು ಅಂದ್ರೆ ಬಹಳ ಪಂಚ ಪ್ರಾಣ. ಅವ್ರ ಎಷ್ಟೇ ದೊಡ್ಡವರಾದ್ರು ಈಗ ಅವ್ರು ಅದೇ ತರ ಅವ್ರನ್ನ. ಈಗ ನಿಮ್ಗೂ ಮಕ್ಳಿದಾರಲ್ವಾ, ನಿಮ್ಗೂ ಹಂಗೆ ಅನ್ಸುತ್ತಲ್ವಾ? ನಮ್ಗೂ ಹಾಗೆ, ಎಷ್ಟೇ ದೊಡ್ಡವರಾದ್ರು ಮಕ್ಕಳು. ನಮ್ಗೆ ಆ ಸೀನ್ ನೋಡಿದಾಗ ನಿಮ್ಗೆ ಏನ್ ನೆನಪಾಯ್ತ? ನಿಮ್ ತಾಯಿ ಏನೋ ನೆನಪಾಯ್ತಾ? ನಮ್ ತಾಯಿನೂ ಅದೇ ತರ, ಎಲ್ಲಾರು ಅದೇ. ಈಗ ಹಳ್ಳಿ ಅಂದ್ಮೇಲೆ ಅದು ಎಲ್ಲ ನೆನಪಾಗಿ ಆಯ್ತದೆ. ಬಾರಿ ಖುಷಿ ಆಯ್ತದ, ಅವೆಲ್ಲ ಖುಷಿ ಆಯ್ತು. ಅಂದ್ರೆ ಈ ಜಾಸ್ತಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ಈ ತರ ಮಾಡೋದು, ಎಣ್ಣೆ ಹಾಕೋದು, ಬೈಯೋದು ಮಕ್ಕಳನ್ನ. ಅವರು ಬೈಯೋದು ಅಂದ್ರೆ ದ್ವೇಷದಿಂದಲ್ಲ, ಪ್ರೀತಿ ವಿಶ್ವಾಸದಿಂದ ಬೋದು. ಅವ್ರ ಏನೋ ತಪ್ಪು ಮಾಡಿದ್ರೆ ಅದನ್ನ ಸರಿದಾರಕ್ಕೆ ತರಬೇಕು ಅಂದ್ರೆ ಅವ್ರು ಬೈದೋ ಇನ್ನೊಂದು ಮಾಡಿ ಹೊಡೆದೋ ಅವೆಲ್ಲ ಕಾರ್ಯಕ್ರಮ ಮಾಡಿಸ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ,
ಈ ಗಿಲ್ಲಿ ಅವರಪ್ಪ ಬಿಗ್ ಬಾಸ್ ನು ಕುರಿ ಮನೆ ಅನ್ಕೊಬಿಟ್ಟಿದ್ರೆ ಹಂಗೆ ಕಡ್ಡಿ ತಕ ಹೊಡ್ಕ ಬಂದ್ರಲ್ಲ. ಅದು ಅವ್ರ ಅಭ್ಯಾಸ ಅದು. ಹಾ, ಅದನ್ನ ಅವ್ರು ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ರೆ ಗೊತ್ತಿಲ್ಲ. ಹಾ, ಹಾ. ಅಲ್ಲ, ಹಂಗಾಗಿ ಗಿಲ್ಲಿಗೆ ಅವ್ರ ಅಪ್ಪನ್ ಕಂಡ್ರೆ ಭಯ ಅಂತಲ್ಲ ಜಾಸ್ತಿ. ಭಯ ಇಲ್ಲ, ಭಯ ಇಲ್ಲ, ಪ್ರೀತಿ ವಿಶ್ವಾಸ ಅಷ್ಟೇ, ಹಾ, ಹಾ, ಮರ್ಯಾದೆ ಅಷ್ಟೇ, ಮರ್ಯಾದೆ ಬಿಟ್ರೆ ಇನ್ನೇನೆ. ಹಾ, ಹಾ. ಅಲ್ಲ, ಬರ್ತಿದ್ದಂಗೆ ಒಂದ್ ಕೋಲ್ ತಕೊಂಡ್ ಬಂದ್ಬಿಟ್ಟು ನಮ್ದೆಲ್ಲ ಒಂದ್ ಟಗರು ತಪ್ಪಿಟ್ಬಿಟ್ಟದಲ್ಲ. ಅದು ಅವರ ಕುರಿ ಮೇಯಿಸೋರ ಒಂದು ಅಭ್ಯಾಸ ಅದಲ್ಲ, ಅದ್ರ ಪ್ರಕಾರ ಅವ್ರು ನಡ್ಕೊಂಡವ್ರ. ಅಂದ್ರೆ ಅದೆಲ್ಲ ಚೆನ್ನಾಗಿತ್ತು ಪ್ರೀತಿ ಅನ್ಸುತ್ತೆ ಅದೆಲ್ಲ ನೋಡೋದು. ವಿಶ್ವಾಸದಿಂದ ಮಾಡಿರೋದು ಅಷ್ಟೇ. ಹಾ, ಹಾ, ಹಾ. ನಿಮ್ ಗಿಲ್ಲಿ ಇಷ್ಟೊಂದು ಫೇಮಸ್ ಆಗ್ಬಿಟ್ರೆ ನಿಮ್ಮೂರ್ ಪಕ್ಕದೂರವ್ರು ಹೌದು. ನೋಡಿ ಹೆಂಗಂತ ತಕ್ಷಣ ನಗು ಬರ್ತಿದೆ. ಅಯ್ಯೋ ನಮ್ ಕಷ್ಟ ನಮ್ಗೆ ಅಂದ್ರಿ, ಗಿಲ್ಲಿ ಹೆಸರು ತಕ್ಷಣ ನಿಮ್ಮ ನೋಡಿ ಎಷ್ಟ್ ನಗು ಬರ್ತಾ ಇದೆ. ಹೌದು. ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಗಿಲ್ಲಿ ಅಂದ್ರೆ ಈ ಬಿಗ್ ಬಾಸ್ ಆಗಿಂತ ಮೊದ್ಲೇ ನಾವು ಅವ್ರನ್ನ ಎಲ್ಲಾ ಟೀಮಲ್ಲಿ ನಾವು ನೋಡ್ಕೊಂಡ್ ಬಂದಿದೀವಿ. ಹಾ, ಹಾ. ಎಲ್ಲಾ ಗೇಮ್ಗಳನ್ನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು, ಕಾಮಿಡಿ ಕಾರ್ಯಕ್ರಮ ಇರ್ಬೋದು, ಎಲ್ಲಾ ಕಾರ್ಯಕ್ರಮ ನಾವು ನೋಡಿದೀವಿ. ನಮ್ ಪಕ್ಕದವ್ರವ್ರು ನಮ್ಗೆ ಹೆಮ್ಮೆ. ಅಂದ್ರೆ ನಮ್ಗೆ ಗೊತ್ತಿರೋರಲ್ವಾ, ಅದರಿಂದ ನಮ್ಗೆ ಭಾರಿ ಖುಷಿ, ಸಂತೋಷ. ಈ ಬಿಗ್ ಬಾಸ್ ಅಲ್ಲಿ ಭಾರಿ ಉತ್ತಮವಾಗಿ ಅವರು ಆಟ ಆಡ್ತಾ ಇದಾರೆ, ಸ್ಪರ್ಧೆ ಮಾಡ್ತಾವ್ರೆ. ತುಂಬಾ ಖುಷಿ ಆಗುತ್ತೆ ಸರ್, ಸಂತೋಷ ಆಗುತ್ತೆ. ನೀವು ಅವ್ರನ್ನ ಇದು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಭೇಟಿ ಆಗಿದ್ರಲ್ಲ, ಅವಾಗ ಯಾವಾಗಾದ್ರೂ ನೋಡಿದ್ರಿ? ನಾವು ಪೌರಾಣಿಕ ಕಲಾವಿದ್ರು. ಓ, ನೀವು ಕಲಾವಿದ್ರ? ಹಂಗಾಗಿ ಇಲ್ಲೇ ನಾವು ಒಂದ್ ನಾಟಕನೂ ಆಡ್ಸಿದ್ವಿ. ಆ ನಾಟಕದಲ್ಲಿ ಭಾಗವಹಿಸಿದಾಗ ಅವರು ಕರ್ಸಿದ್ವಿ, ಅವ್ರನ್ನ ನಾಟಕ ಕರ್ಸಿದ್ರಿ? ನಾಟಕ ಕರ್ಸಿದ್ವಿ. ಅದಕ್ಕೂ ಮೊದ್ಲು ಅಂತ ಜಾಸ್ತಿ ಪರಿಚಯ ಇರ್ಲಿಲ್ಲ, ಅವ್ರೇ ಬಂದ್ವೆ. ಹಂಗಾಗಿ ಈಗ ಕರ್ಸಿದ್ವಿ, ಅಲ್ಲೆಲ್ಲ ನಾವು ಅಂದ್ರೆ ನೀವು ನಾಟಕ ಆಡುವಾಗ ಗೆಸ್ಟ್ ಕರ್ಸಿದ್ರಿ? ಗೆಸ್ಟ್ ಕರ್ಸಿದ್ವಿ. ಅಂದ್ರೆ ಕೆಲವು ಶೋಗಳು ಮಾಡಿದ್ರು ಅವರು, ಶೋಗಳು ಮತ್ತೆ ಯೂಟ್ಯೂಬ್ ಎಲ್ಲ ಎಲ್ಲ ಮಾಡಿದ್ರಲ್ಲ, ಆಮೇಲೆ ಅಲ್ಲ ಸರ್, ಈಗ ಇತ್ತಲ್ ಗಿಡ ಮದ್ದಲ್ಲ ಅಂತಾರೆ. ಆ ಊರವ್ರನ್ನ ಯಾರು ಅಕ್ಕಪಕ್ಕದವ್ರನ್ನ ಯಾರು ಕರೆಯೋದಿಲ್ಲ. ಆದ್ರೆ ನೀವು ಎಂತ ಸೀನಿಯರ್ ರಂಗಭೂಮಿ ಕಲಾವಿದರುಗಳು, ನೀವು ಅವ್ರನ್ನ ಗೆಸ್ಟ್ ಕರ್ಸಿದ್ರಿ ಅಲ್ಲ? ಅದೇ ನಮ್ ಕಲಾವಿದ್ರು ಅಂದ್ರೆ ನಮ್ಗೆ ಎಲ್ಲ ಇಷ್ಟ ಅಲ್ವಾ. ಕಲಾವಿದ್ರು ಅಂದ್ಮೇಲೆ ಅವ್ರನ್ನ ನಾವು ಇಷ್ಟಪಟ್ಟು ಕರ್ಸಿದ್ವಿ. ಆ ಪಕ್ಕದವ್ರವ್ರು ಒಂದು ಬೆಳಿತಿದಾರೆ, ಬೆಳಿ ಹುಡ್ಗ, ಅವ್ರಿಗೊಂದ್ ಸ್ವಲ್ಪ ಪ್ರೋತ್ಸಾಹ ಒಂದು ನಮ್ಗೊಂದ್. ನೀವು ಯಾವ ನಾಟಕ ಆಡ್ತೀವಿ ಸರ್ ಅವಾಗ? ಸರ್, ನಾವು ಪೌರಾಣಿಕ ನಾಟಕದಲ್ಲಿ ಎಲ್ಲಾ ನಾಟಕ ಮಾಡಿದ್ವಿ. ಆವಾಗ ನಾವು ಈಗ ಕುರುಕ್ಷೇತ್ರ ನಾಟಕ ಆಡ್ತಿದ್ವಿ. ಆ ಸಂದರ್ಭದಲ್ಲಿ ಅವ್ರು ಬಂದಿದ್ರು, ಒಂದ್ ಪದನು ಆಡಿದ್ರು. ಅವ್ರು ಕುರುಕ್ಷೇತ್ರ ಒಂದ್ ಹಾಡು ಆಡಿದ್ರು. ಯಾವ ಹಾಡು ಆಡಿದ್ರು ನೆನಪಿದ್ಯಾ? ಅದು ಬಲರೆ ಮೇಲೆ ಸುಖದಿ ಇದರ ಬಲರೆ ಬಲರೆ ಬರು ಸಾಹಸದಿಂದ ಬಲರೆ ಮೆರವೆ ಸುಖದಿ ಅನ್ನೋ ಗಿಲ್ಲಿ ಆಡಿದ್ರು. ಅಂದ್ರೆ ಅಷ್ಟೊಂದು ಪೌರಾಣಿಕವಾಗಿ ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಟಚ್ ಇಲ್ಲ, ಟ್ಯಾಲೆಂಟ್ ಇಲ್ಲ. ಆದ್ರೂ ನಮ್ಮ ಬಾಡಿ ಸೂಕ್ತನೂ ಅಲ್ಲ. ಆದ್ರೂ ನಮ್ಮ ಒತ್ತಾಯದ ಮೇರೆಗೆ ಅವರು ಒಂದು ಆಡ್ಲಿ ಅಂದಾಗ ಅವ್ರೆಲ್ಲ ಕೇಳಿದ್ ನೆನಪು ಇರ್ಬೋದು. ಹಿಂದೆ ಅವ್ರ ನಾಟಕ ನೋಡಿ ಕಲಾವಿದ್ರಲ್ವಾ ಅವ್ರು, ಹಂಗಾಗಿ ಒಳ್ಳೆ ಆಡಿದ್ರು. ನಮ್ಗೊಂಥರ ಖುಷಿ ಆಯ್ತಾಗ. ನಿಮ್ಗೂ ಖುಷಿ ಆಯ್ತು? ಅಂದ್ರೆ ನೀವು ಒಟ್ನಲ್ಲಿ ನೀವು ಹತ್ರದಿಂದೆಲ್ಲ ನೋಡಿದಿರಿ? ಹತ್ರದಿಂದ ನೋಡಿದ್ವಿ. ಅಂದ್ರೆ ನೀವು ಕಲಾವಿದರಾಗಿ ಫಂಕ್ಷನ್ಗೆಲ್ಲ ಬತ್ತಿದಾಗ ಹತ್ರದಿಂದ ನೋಡಿದೀವಿ. ಈಗ ಇಷ್ಟು ನಿಮ್ಮೂರ್ ಪಕ್ಕದವರು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಆಚೆಗೂ ಕೂಡ ಫೇಮಸ್ ಆಗ್ಬಿಟ್ಟವ್ರೆ.